ಕಾರು ಕೆಟ್ಟು ನಿಂತಿದ್ದ ವೇಳೆ ಯುವತಿಯೋರ್ವಳ ಸಹಾಯಕ್ಕೆ ಬಂದ ಯುವಕನೋರ್ವ ಬಳಿಕ ಆಕೆಯನ್ನು ಅತ್ಯಾಚಾರ ಮಾಡಿದ್ದಲ್ಲದೆ ಮಾನಹರಾಜು ಮಾಡುವ ಬೆದರಿಕೆಯನ್ನು ಒಡ್ಡಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಜುಲೈ ತಿಂಗಳಲ್ಲಿ ಈ ಘಟನೆ ನಡೆದಿದ್ದು, ಅತ್ಯಾಚಾರವೆಸಗಿರುವ ದೇರಳಕಟ್ಟೆಯ ಮೊಹಮ್ಮದ್ ಶಫೀನ್ ಬಳಿಕ ಆಕೆಯ ಬಳಿ ಇದ್ದ ಹಣವನ್ನು ಎಗರಿಸಿರುವುದಾಗಿ ತಿಳಿದು ಬಂದಿದೆ. ಈ ಕುರಿತಾಗಿ ಸಂತ್ರಸ್ತ ಯುವತಿ ಕದ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಕಳೆದ ಜುಲೈ 21ರಂದು ಯುವತಿಯ ಕಾರು ಕದ್ರಿಯಲ್ಲಿ ಕೆಟ್ಟು ನಿಂತಿತ್ತು. ಇದೇ ವೇಳೆ ಅದೇ ರಸ್ತೆಯಲ್ಲಿ ಬರ್ತಾ ಇದ್ದ ಬೈಕ್ ಸವಾರ ಮೊಹಮ್ಮದ್ ಶಫೀನ್ ಕಾರನ್ನು ಸರಿಪಡಿಸಿದ್ದ. ಬಳಿಕ ಆಕೆಯನ್ನು ಅದೇ ಕಾರಿನಲ್ಲಿ ಕೊಡಿಯಲ್ಬೈಲ್ನ ಆಕೆಯ ಅಪಾರ್ಟ್ಮೆಂಟಿಗೆ ಬಿಟ್ಟು ಬಂದಿದ್ದು, ಈ ವೇಳೆ ಆಕೆಯ ಮೊಬೈಲ್ ನಂಬರ್ ಪಡೆದಿದ್ದ. ಯುವತಿ ಅಪಾರ್ಟ್ಮೆಂಟ್ನಲ್ಲಿ ಏಕಾಂಗಿಯಾಗಿದ್ದು, ಆಗಸ್ಟ್ 1ರಂದು ಯುವತಿಯ ಮನೆಯ ಫ್ರಿಡ್ಜ್ ಕೆಟ್ಟು ಹೋಗಿದ್ದು ಸಹಾಯಕ್ಕಾಗಿ ಶಫೀನ್ಗೆ ಕರೆ ಮಾಡಿದ್ಲು. ಆತ ರಿಪೇರಿಯವರನ್ನು ಕರೆಸಿ ರಿಪೇರಿ ಮಾಡಿಸಿ ಕಳುಹಿಸಿದ್ದಾನೆ. ಬಳಿಕ ಆಕೆಗೆ ಹಣ್ಣು ಹಾಗೂ ಜ್ಯೂಸ್ ನೀಡಿದ್ದ. ಅದರಲ್ಲಿ ಮತ್ತು ಬರಿಸೋ ವಸ್ತು ಬೆರೆಸಿದ್ರಿಂದ ಆಕೆ ಪ್ರಜ್ಞೆ ತಪ್ಪಿದ್ದಳು. ಬಳಿಕ ಆತ ದೈಹಿಕ ಸಂಪರ್ಕ ಬೆಳೆಸಿ ವಿಡಿಯೋ ಮಾಡಿ ಮುಂದೆಯೂ ಸಹಕಾರ ನೀಡಬೇಕು, ಇಲ್ಲದಿದ್ದಲ್ಲಿ ವಿಡಿಯೋ ವೈರಲ್ ಮಾಡುವ ಬೆದರಿಕೆ ಹಾಕಿದ್ದ. ಬಳಿಕ ಆತನ ಅಣ್ಣ ಮೊಹಮ್ಮದ್ ಶಿಯಾಬ್ ಎಂಬಾತನು ಮನೆಗೆ ಬಂದು ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಬಳಿಕ ಇಬ್ಬರು ಸಹೋದರರು ವಿದೇಶಕ್ಕೆ ಪರಾರಿಯಾಗಿದ್ದರು ಎಂದು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗ್ರವಾಲ್ ತಿಳಿಸಿದ್ದಾರೆ. ನಮಸ್ಕಾರ. ಸುಮಾರು 10 ದಿವಸ ಹಿಂದೆ ಕದ್ರಿ ಸ್ಟೇಷನ್ಗೆ ಸಾಯಂಕಾಲ ಒಂದು ನೊಂದ ಮಹಿಳೆ ಬಂದು ಒಂದು ದೂರು ಕೊಟ್ಟಿದ್ರು. ಆ ದೂರದು ಸಾರಾಂಶ ಏನಂದರೆ, ಸುಮಾರು ಒಂದು ಜುಲೈ ತಿಂಗಳಲ್ಲಿ ಅವಳು ಒಂದು ಕಾರಿಂದ ತಮ್ಮ ಮನೆ ಕಡೆ ಹೋಗ್ತಾಯಿದ್ರು. ಆ ಸಮಯದಲ್ಲಿ ಮಧ್ಯದಲ್ಲಿ ಕಾರ್ ಕೆಟ್ಟು ಹೋಯಿತು. ಬ್ಯಾಕ್ ಸೈಡಿಂದ ಯಾರೋ ಬೈಕ್ ಮೇಲೆ ಬರ್ತಾಯಿದ್ರು. ಆವಾಗ ನಾನು ಹೆಲ್ಪ್ ಮಾಡ್ತೀನಿ, ನಾನು ನಿಮ್ಮ ಕಾರ್ ಸರಿ ಮಾಡಿ ಕೊಡ್ತೀನಿ, ಐ ವಿಲ್ ಡ್ರಾಪ್ ಯು ಅಂತ ಹೇಳಿ ಹುಡುಗಿಗೆ ತಮ್ಮ ಮನೆಗೆ ಡ್ರಾಪ್ ಮಾಡಿದ್ದಾರೆ. ಆವಾಗ ಹೆಸರು ಮತ್ತು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಯಿತು. ನಂತರ ಅವರು ಮೆಸೇಜ್ ಮಾಡಿ ಮಾರನೇ ದಿವಸ ಕಾರ್ ಮನೆಗೆ ತಂದು ಕೊಟ್ಟರು. ಆವಾಗ ಸ್ವಲ್ಪ ಪರಿಚಯ ಆಗಿದೆ. ನಂತರ ಕೆಲವು ದಿವಸ ನಂತರ ಮತ್ತೆ ಆ ಹುಡುಗಿದ ಮನೆಯಲ್ಲಿ ಒಂದು ಫ್ರಿಡ್ಜ್ ಗೇಟ್ ಆಗೋದು ಸನ್ನಿವೇಶ ಬಂದಿತ್ತು. ಆ ಸಮಯಕ್ಕೆ ಆ ಹುಡುಗ ಮೊಹಮ್ಮದ್ ಶಫೀನ್ ಅಂತ ಇವರು ಮನೆಗೆ ಬಂದಿದ್ದರು. ಆವಾಗ ಜ್ಯೂಸನ್ನು ಅವರು ತಂದಿದ್ದಾರೆ. ಸೊ ಹನ್ನೊಂದು ಮಹಿಳೆ ಪ್ರಕಾರ ಆ ಜ್ಯೂಸಲ್ಲಿ ಒಂದು ಬೇರೆ ಸಬ್ಸ್ಟೆನ್ಸನ್ನು ಅವರು ಮಿಕ್ಸ್ ಮಾಡಿ ಕೊಟ್ಟರು. ಆವಾಗ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಪ್ರಜ್ಞೆಯಲ್ಲಿ ಇರುವಾಗ ಸಮಯದಲ್ಲಿ ಅವ್ರ ಜೊತೆಗೆ ಅವರು ಬಲಾತ್ಕಾರವಾಗಿ ಸಂಭೋಗ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಒಂದು ವಿಡಿಯೋ ಮಾಡಿದ್ದಾರೆ. ನಂತರ ನಾನು ಅವರು ಕೆಲವು ದಿವಸ ನಂತರ ಇವ್ರ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ, ನನ್ನ ಹತ್ರ ನಿಮ್ಮ ವಿಡಿಯೋ ಇದೆ, ನಾನು ನಿಮ್ಮ ಜೊತೆಗೆ ಈ ರೀತಿ ಮಾಡಿದ್ದೀನಿ, ನೀವು ಬೇರೆಯವ್ರಿಗೆ ಹೇಳಿದರೆ ಮತ್ತು ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀವಿ ಮತ್ತು ನಿಮಗೆ ತೊಂದರೆ ಕೊಡ್ತೀವಿ ಅಂತ. ಸೊ ನಂತರ ಇದೇ ಸ್ವಲ್ಪ ಕಂಟಿನ್ಯೂ ಆಯಿತು. ಸುಮಾರು ಸತಿ ಮಹಿಳೆ ಕಂಪ್ಲೇಂಟ್ ಪ್ರಕಾರ ಅವ್ರ ಜೊತೆಗೆ ಸುಮಾರು ಸತಿ ಅವನು ಅತ್ಯಾಚಾರ ಮಾಡಿದ್ದಾನೆ ಮತ್ತು ಅವ್ರಿಗೆ ತೊಂದರೆ ಕೊಟ್ಟಿದ್ದಾನೆ ಮತ್ತು ಅವ್ರದ್ದು ಕಾರ್ ಕೂಡ ಅವನು ತಗೊಂಡಿದ್ದಾನೆ. ಸೊ ನಂತರ ಹುಡುಗಿ ಅವ್ರದ್ದು ಸಂಭವ ಮನೆ ಅಡ್ರೆಸ್ ಹುಡುಕಿ ಹೋಗುವಾಗ ಅದೆಲ್ಲ ಕಟ್ಟದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅವರು ಕಾರ್ ನೋಡಿದರು. ಆಮೇಲೆ ಹುಡುಗಿಯನ್ನು ಫ್ಲ್ಯಾಟ್ಗೆ ಹೋಗಿ ಅವ್ರ ತಾಯಿ ಮತ್ತು ಅಣ್ಣನ ಜೊತೆಗೆ ಮಾತಾಡುವಾಗ ಅಣ್ಣ ಅವ್ರದ್ದು ಹೇಳ್ತಾರೆ ದಟ್ ನನಗೆ ಗೊತ್ತಿದೆ ನಿಮ್ಮ ತಮ್ಮ ನಿಮ್ಮ ಜೊತೆಗೆ ಏನು ಮಾಡಿದ್ದಾನೆ, ಈಗ ನಾನು ಅವನಿಗೆ ದುಬೈ ಕಳಿಸ್ತೀನಿ ಮತ್ತು ನಿಮ್ಮ ಜೊತೆಗೆ ಅದೇ ರೀತಿ ಮಾಡ್ತೀನಿ ಅಂತ ಅವ್ರಿಗೆ ಹೆದರಿಸಿದರು. ಆಮೇಲೆ ಆವಾಗ ಅವ್ರ ಜೊತೆ ಅವರ ಎದೆ ಮೇಲೆ ಮತ್ತು ಬೇರೆ ರೀತಿ ಅವ್ರ ಜೊತೆಗೆ ಅಸಭ್ಯಗೆ ವರ್ತನೆ ಮಾಡಿದ್ದಾರೆ. ಮತ್ತು ಮಾರನೇ ದಿವಸ ಅವ್ರ ಮನೆಗೆ ಬಂದು ಅವ್ರಿಗೆ ಹೆದರಿಸಿ ಅವರನ್ನು ಪರ್ಸಿಂದ ಸುಮಾರು 62,000 ಹಣ ಕೂಡ ತಗೊಂಡಿದ್ದಾನೆ. ಸೊ ನಂತರ ಇನ್ನೊಂದು ಮೇಲೆ ನಮಗೆ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು BNS ಸೆಕ್ಷನ್ 76 ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ ಮತ್ತು 66 IT ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀವಿ. ಈಗ ಮುಂದಿನ ತನಿಖೆ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಆರೋಪಿ ನಮ್ಮ ಮಾಹಿತಿ ಪ್ರಕಾರ ಔಟ್ ಆಫ್ ಕಂಟ್ರಿ ಹೋಗ್ಬಿಟ್ಟಿದ್ದಾನೆ. ಕಂಪ್ಲೇಂಟ್ ಈಗ ವಿಚಾರಣೆ ಮಾಡ್ತಾಯಿದ್ದೀವಿ, ಈಗ ಪ್ರೊಸೆಸ್ದಲ್ಲಿದೆ. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾವು ಈಗ ಮುಂದಿನ ಕ್ರಮ ತಗೊಳ್ತೀವಿ. ಆರೋಪಿ ಲೋಕಲೈಟ್ ಇಲ್ಲಿ ಮಂಗಳೂರವರು, ದೇರ್ಲಕಟ್ಟೆ. 4 ತಿಂಗಳು ನಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ದ್ಯಾಟ್ ಈಸ್ ಇರ್ರಿಲೆವೆಂಟ್. ಯಾಕೆಂದರೆ ನೊಂದ ಮೇಲೆ ಯಾವ ಬೇಕಾದ್ರೂ ಬಂದು ಕಂಪ್ಲೇಂಟ್ ಕೊಡ್ಬೋದು. ಸೊ ಆ ಕಂಪ್ಲೇಂಟ್ ಪ್ರಕಾರ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ ಮತ್ತು ಮುಂದಿನ ತನಿಖೆ ಮಾಡ್ತಾಯಿದ್ದೀವಿ.
ಇದೀಗ ಯುವತಿ ಕದ್ರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ಲುಕೌಟ್ ನೋಟಿಸ್ ಜಾರಿ ಮಾಡಿದ್ದಾರೆ.